ಇವಾಗ ಇಲ್ಲಿ 12:45. ಇದು ಕರೆಕ್ಟ್ ಟೈಮ್ ಅಲ್ಲ, ಡೌಟು. ನಾನು ಒಂದು 10 ನಿಮಿಷ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಮಂಗಳೂರು ಹ್ಞೂ, ಗೊತ್ತು ಬ್ರೋ, ಗೊತ್ತು ಗೊತ್ತು ಗೊತ್ತು, ಸೂಪರಾಗಿ ಗೊತ್ತು, ಅದಂತೂ ಗೊತ್ತು ನನಗೆ. ಆದರೆ ಹೋಗಿಲ್ಲ, ಯಾವಾಗಲೂ ಹೋಗಿಲ್ಲ, ಕರ್ಕೊಂಡು ಹೋಗೋರಿಲ್ಲ. ಮೇಯ್ನ್ ನನ್ನ ಬಾಡಿ ಒಪ್ಕೊಳ್ಳಲ್ಲ ಯಾವುದಕ್ಕೂ. ತಮಿಳ್ ಇಲ್ಲಿರೋ ಪಕ್ಕದಲ್ಲಿರೋ ಚೆನ್ನೈಗೆ ಹೋಗೋಕ್ಕೆ ಕಷ್ಟ ನನಗೆ. ಇನ್ನು ಅದಕ್ಕಿಂತ ಅದು ಮಿನಿಮಮ್ 450 ಕಿಲೋಮೀಟರ್ಸ್ ಇರ್ಬೋದಾ ಬ್ಯಾಂಗ್ಳೂರಿಂದ? 450 ಇರುತ್ತಲ್ಲಪ್ಪ. ನಿಜವಾಗ್ಲೂ ಆಸೆ ಇದೆ. ಒಂದೇ ಒಂದು ಆಶೀರ್ವಾದ ಮಾಡೋ ಅಕ್ಕನಿಗೆ. ಏನು ಗೊತ್ತಾ, ಬೇಗ ಯೂಟ್ಯೂಬೆಲ್ಲೂ ಒಂದು ಪೇಮೆಂಟ್ ಇಸ್ಕೋಬೇಕು. ಒಂದೇ ಒಂದು ಪೇಮೆಂಟ್ ಆದರೂ ಹೆಂಗೋ ಗೊತ್ತಿಲ್ಲದೆ ಕಾಲು ಇಕ್ಬಿಟ್ಟೆ ಅಕ್ಕ. ಅದರಲ್ಲಿ ಹಿಂದಿರೋಕ್ಕೆ ಸ್ವಲ್ಪ ಏನು ಹೇಳೋದು ಕಷ್ಟ. ಯಾವುದೋ ಒಂದು ಕಾಲು ಇಟ್ಬಿಟ್ವಿ, ಅದರಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಈ ಲೈವಲ್ಲಿ ಕೂತ್ಕೊಳ್ಳೋಕ್ಕೂ ಭಯ ಪಟ್ಕೊಂಡು ಇವಾಗ ಬಂದು ಕೂತಿದ್ದೀನಿ. ಏನೋ ಒಂದೇ ಒಂದು ಪೇಮೆಂಟ್ ಆದರೂ ಈಸ್ಕೋಬೇಕು ಬ್ರೋ. ಈಸ್ಕೊಂಡ್ರೆ ನಿಜವಾಗ್ಲೂ ಆ ಕಡೆ ಎಲ್ಲ ಬರ್ತೀನಿ, ನಿಜವಾಗ್ಲೂ ಬರ್ತೀನಿ. ತುಂಬ ಇಷ್ಟ ನನಗೆ. ಅಣ್ಣವರೆಲ್ಲ ಬಂದವ್ರೆ, ನಮ್ಮ ಇಬ್ಬರು ಸಹೋದರು ಬಂದವರಲ್ಲಿ, ಇಬ್ಬರು ಬಂದವ್ರೆ. ಬಂದ್ಬಿಟ್ಟು ಆ ಶಿವ ಅದೇ ಏನೋ ಅಂತಾರಪ್ಪು, ಫೋಟೋಗಳೆಲ್ಲ ಐತೆ, ಆ ಶಿವನ್ ನೋಡ್ಕೊಂಬಂದವ್ರೆ. ಆ ದೊಡ್ಡ ಏನಂತೀರ, ಗೋಪುರ ನೀವೇನಂತೀರ, ಅಯ್ಯಯ್ಯೋ ನೆನ್ಪು ಬರ್ತಾ ಇಲ್ವೇ, ಅದನ್ನೆಲ್ಲ ನೋಡ್ಕೊಂಬಂದವ್ರು. ಫೋಟೋಸ್ ಇದೆ. ಅಣ್ಣಂದ್ರು ಇಬ್ಬರು ಹೋಗಿ ಬಂದವ್ರು, ನಾನು ಮಾತ್ರ ಮನೇಲಿ ಹೋಗಿಲ್ಲ, ನಾನು ಅಕ್ಕ ಹೋಗಿಲ್ಲ. ನಿಜವಾಗ್ಲೂ ಒಂದು ಪೇಮೆಂಟ್ ಬಂದುಬಿಟ್ರೆ ಹೋಗೋದೆ ಗ್ಯಾರಂಟಿ. ಅದು ಗೊತ್ತಿಲ್ಲ, ನೋಡಿದ್ದೀನಿ ನಾನು, ಅದು ಏನಂತ ನನಗಿನ್ನ ಅದ್ರ ಬಗ್ಗೆ ನಾನೇ ಹೇಳ್ತಾ ಇದ್ದೀನಲ್ಲ ಬ್ರೋ. ನಾನು ಗೊತ್ತಿಲ್ಲದೆ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಆಮೇಲೆ ಕುಕ್ಕಿಂಗ್ ಹಾಕೋಣ ಅಂತ ಹಾಕಿದೆ. ನಮ್ಮ ಮನೇಲಿ ಮಾಡಿಬಿಟ್ಟು ತಿರ್ಗಾ ಫುಲ್ ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ವೀಡಿಯೋಗೆ ಎತ್ತಬೇಕಂದ್ರೆ ನನ್ನ ಕೈಯಲ್ಲಿ ಆಗಿಲ್ಲ. ನಾನು ಬಾಡಿ ಇದು ಸೆಟ್ ಆಗ್ತಾಯಿಲ್ಲ ಅದಕ್ಕೆ, ಎರಡಕ್ಕಿಂತ ಅಡುಗೆ ಮಾಡೋಕ್ಕೆ. ಅದಕ್ಕೆ ಅದನ್ನು ಬಿಟ್ಬಿಟ್ಟು ಏನೋ ಸುಮ್ಮನೆ ಏನೋ ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಹಾಕಿದ್ರೆ ಚೆನ್ನಾಗೋಯ್ತು. ನಾನು ಕುಕ್ಕಿಂಗ್ ವೀಡಿಯೋಗಿಂತ ರೀಲ್ಸ್ ಚೆನ್ನಾಗೋಯ್ತು. ಸೊ ಅದ್ರ ಕಡೆ ಹೋಗ್ಬಿಟ್ಟೆ. ಇವಾಗ ಅದೂ ಇಲ್ಲದೆ ಇದೂ ಇಲ್ಲದೆ ಸೆಂಟ್ರಲ್ಲಿ ಕೂತ್ಕೊಂಡು ಅಯ್ಯೋ 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 ನಾನು ಹೋಗೋದಿದೆ ಯಾಕಾದರೂ ಬಂದು ಅಂತ ಒಂದೊಂದು ಗಿತ ಅನಿಸುತ್ತೆ. ಆದರೆ ಹಿಂದೆ ಹೋಗಬಾರ್ದು ಅಂತ ಒಂದಿದೆ. ಸ್ನೇಹಿತ, ನಾನು ತುಂಬ ಸುಂದರವಾಗಿ ಕಾಣುತ್ತೀನಿ ಎಂದು ಹೇಳುತ್ತಿದ್ದಾನೆ. ಓಹೋಹೋ, ಈ ಮುಖನ ಹತ್ರ ನೋಡಿದ್ರೆ ಒಂದು ವಾರ ಊಟ ಸೇರಲ್ಲ. ನಾವು ಹೆಂಗೋ ಬಂದ್ಬಿಟ್ಟೆ, ಹಿಂದೆ ಹೋಗಬಾರ್ದು ಅಂತ ಆಗಿದ್ದೀನಿ. ಏನೋ ಒಂದೇ ಒಂದು ಪೇಮೆಂಟ್ ಇಸ್ಕೋಬೇಕು ನಾನು. ಹಂಗೂ ನಾನು ಸಾಯೋಕ್ಕೆ ಮುಂಚೆನಾದರೂ ಒಂದು ಪೇಮೆಂಟ್ ಇಸ್ಕೋಬೇಕು ಯೂಟ್ಯೂಬಲ್ಲಿ. ಎಲ್ಲರೂ ಕೇಳೋಕ್ಕೆ ಶುರು ಮಾಡಿಬಿಟ್ರು. 1.5 ವರ್ಷ ಆಯಿತಾ, ಏನು ಪೇಮೆಂಟ್ ಬರ್ತಾ ಇದೆಯಾ, ಅದು ನೆಂಟ್ರುಗಳು ಹೇಳ್ಬೇಕಾ ನಮ್ಮಂಥವ್ರ ಕಡೆಗೆ. ಅಯ್ಯೋ ಹ್ಞೂ ಅಂದರೆ ಅಂದ್ಬಿಡ್ತಾರೆ. ಹಂಗಾಗಿದೆ ನನ್ನ ಕತೆ. ಬಿಡೋಕ್ಕೂ ಆಗ್ತಾಯಿಲ್ಲ. ಏನೋ 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 ಆಗ್ಬಿಟ್ಟಿದೆ ನನಗೆ. ಹುಚ್ಚಿಡ್ದಿಲ್ಲ ಅಷ್ಟೇ. ಏನಕ್ಕೂ ಪ್ರಯೋಜನ ಇಲ್ಲ ಬಿಡ್ರಿ. ಸುಂದರನೂ ಇಲ್ಲ, ಏನೂ ಇಲ್ಲ ಲೈಫಲ್ಲಿ, ಏನೂ ಇಲ್ಲ ನಂದು. ಏನಕ್ಕೆ ಬಾಳ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಹಂಗಾಗಿದೆ ನಿಜವಾಗ್ಲೂ. ಸುತ್ತಲೂ ನೋಡಿದೆ ಮ್ಯಾರೇಜ್ಗಳನ್ನ, ಅದು ಇಷ್ಟ ಆಗಿಲ್ಲ. ಆ ಚಾಪ್ಟರ್ನ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಚಾಪ್ಟ್ರಿಗೆ ಏನೋ ಧೈರ್ಯವಾಗಿ ಬಂದ್ಬಿಟ್ಟೆ. ಇವಾಗ ಬೇಡ ಬಿಡಿ, ಹೇಳಿದ್ರೆ ನಿಮ್ಮ ಕರ್ನಲ್ಲಿ ಬರುತ್ತೆ. ನಾನೇ ಹೇಳಿದ್ದೀನಲ್ಲ, ಟಿ ವಿ ನೋಡಿಬಿಟ್ಟು ನಾನು ಅಳ್ತೀನಿ, ಆಮೇಲೆ ನನ್ನ ಸ್ಟೋರಿ ನೋಡಿಬಿಟ್ಟು ನೀವು ಅಳ್ತೀರ. ಬೇಡ, ಜಾಲಿಯಾಗಿ ಮಾತಾಡ್ಬಿಡೋಣ. ಸೂಪರ್ ಬ್ರೋ, ಸೂಪರ್. ನಿಮ್ಮಂಥವ್ರು ತಮ್ಮಂದ್ರು ಸಿಕ್ಕಿದ್ರೆ ಸಾಕು ಬಿಡಿ. ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಸತ್ತ ಮೇಲೆ ಒಂದು ಮಾಳೆ ಹಾಕಲ್ವ ಬಂದು, ಆ ಸ್ಥಿತಿಯಲ್ಲಿದ್ದೀನಿ. ನಾನು ತಮಿಳಿಯನ್ ಬ್ರೋ, ಆ್ಯಕ್ಚುಲಿ ತಮಿಳಿಯನ್. ಹುಟ್ಟು ಬೆಳೆದಿರೋದೆಲ್ಲ ಕರ್ನಾಟಕ, ಬ್ಯಾಂಗ್ಳೂರು, ಕರ್ನಾಟಕದಲ್ಲಿ ಬ್ಯಾಂಗ್ಳೂರು.